Welcome back to our channel. Today we are exploring one of the oldest temple in Karnataka. The construction of this temple started in 2nd century and different rulers expanded this temple and completed in 17th century. This temple is originally dedicated to Adi Madhava and incarnation of Vishnu built during Kadamba dynasty. They are the first empire to bring Kannada and Karnataka to prominence. During Mahabharata, Banavasi was known as Vanavasaka. ನಾವು ಬನವಾಸಿಗೆ ಬಂದಿರೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಇದು ನಮ್ಮ ಸೋದರ ಅತ್ತೆ ಮಾವನವರ ಊರು. ಇವರ 80ನೇ ವರ್ಷದ ಸಹಸ್ರಚಂದ್ರ ದರ್ಶನ ಶಾಂತಿ ಕಾರ್ಯಕ್ರಮ ಇದೆ. ಹಾಗೆ ನಿಮ್ಮೆಲ್ರಿಗೂ ಬನವಾಸಿ ಮಧುಕೇಶ್ವರ ದೇವಸ್ಥಾನವನ್ನು ಸಂಪೂರ್ಣವಾಗಿ ತೋರಿಸ್ತೀವಿ. ಇವರೇ ನಮ್ಮ ಮಾವ BL ತಾಸಿನವರ್. ಇವರೇ ನಮಗೆ ದೇವಸ್ಥಾನದ ಇಂಚಿಂಚು ಮಾಹಿತಿನ ತಿಳಿಸಿಕೊಡ್ತಾರೆ. Watch the video till the end to know the detailed information about the temple by an elderly person who is closely connected to this temple since ages. ಇವರಿಗೆ 80 ವರ್ಷ ಆಗಿದ್ರೂ ಇವರಲ್ಲಿರೋ ಹುರುಪು ಉತ್ಸಾಹ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಏಜ್ ಇಸ್ ಜಸ್ಟ್ ಅ ನಂಬರ್. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ಇವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದೇವಸ್ಥಾನ 1,500 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನವನ್ನು 5 ಮಜಲಿನಲ್ಲಿ ಕಟ್ಟಲಾಗಿದೆ. ಮೊದಲನೇದು ಗರ್ಭ ಮಂಟಪ. ಅಲ್ಲಿ ಉತ್ಸವ ಮೂರ್ತಿ ಇದ್ದು ಅಲ್ಲಿ ಉತ್ಸವ ಮೂರ್ತಿ ಸೇವೆ ಅಭಿಷೇಕಗಳು ಪೂಜಾದಿಗಳೆಲ್ಲ ಗರ್ಭ ಮಂಟಪದಲ್ಲಿ ನಡೆಯುತ್ತೆ. ಅದರ ನಂತರ ಬರ್ತಕ್ಕಂಥದ್ದು ಸಂಕಲ್ಪ ಮಂಟಪ. ಯಾವ ಸೇವಾಕಾಂಕ್ಷಿಗಳು ಸಂಕಲ್ಪ ಮಾಡಬೇಕಾದ್ರೆ ಆ ಮಂಟಪದಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಬೇಕು ಅನ್ನೋದು 2ನೇ ಮಂಟಪ. 3ನೇದು ಸಭಾ ಮಂಟಪ ಅಂತ ಹೇಳಿ. ಸಭಾ ಮಂಟಪ ಅಂದರೆ ಅವಾಗ ರಾಜರ ಕಾಲದವರಿಗೆ ಸಭೆ ದರ್ಬಾರಲ್ಲಿ ನಡೆಸ್ತಿದ್ರು, ಕುತ್ಕೋತಾ ಇದ್ರು. ಅಲ್ಲಿ ಎಡಕ್ಕಿರತಕ್ಕಂಥದ್ದು ತ್ರಿಲೋಕ ಮಂಟಪ ಅಂತಿದೆ. ಆ ತ್ರಿಲೋಕ ಮಂಟಪದಲ್ಲಿ 3 ಲೋಕದ ಪರಿಕಲ್ಪನೆ ಇದೆ. 3 ಲೋಕದ ಪರಿಕಲ್ಪನೆ ಕೆಳಗಡೆ ಪಾತಾಳ ಲೋಕ, ಮಧ್ಯ ಭೂಲೋಕ, ಅದರ ಮೇಲೆ ಸ್ವರ್ಗಲೋಕ. ವಿಶೇಷ ದಿವಸದೊಳಗೆ ಉತ್ಸವ ಮೂರ್ತಿಯನ್ನಿಟ್ಟು ಇಲ್ಲಿ ಮಂಗಳಾರತಿ ಮಾಡ್ತಾರೆ. ಪ್ರತಿ ಹುಣ್ಣಿಮೆ ಮಾಡ್ತಾರೆ. ಸಿಂಹಾಸನ ಪೂಜೆ, ಸಿಂಹಾಸನ ಅಂತಲೇ ಹೆಸರು, ಸಿಂಹಾಸನ ಪೂಜೆ ಅಂತ ಮಾಡ್ತಾರೆ. ರಥೋತ್ಸವ ಟೈಮಲ್ಲಿ ಉತ್ಸವ ಮೂರ್ತಿಯನ್ನಿಟ್ಟು ಮಾಡ್ತಾರೆ. ಇದು ಪೂರ್ಣ ಕಲ್ಲಿದ್ದು ಇದರ ವಿಗ್ರಹಗಳು ಬಹಳ ಅಪೂರ್ವವಾದಂಥ ವಿಗ್ರಹಗಳಿವೆ. ಇದು 3ನೇ ಮಠ. ಒಳಗಡೆ ಇರತಕ್ಕಂಥ ಶಿವಲಿಂಗ 64 ಇಂಚ್ ಇದೆ. ಅದು ಹನಿ ಕಲರ್, ಜೇನುತುಪ್ಪದ ಬಣ್ಣ. ಮಧುಕೇಶ್ವರ. ಇದು ಸಭಾ ಮಂಟಪ. ಅದು ನೃತ್ಯ ಮಂಟಪ ಆಯಿತು. ಅದು ನೆಕ್ಸ್ಟ್ ನಂದಿ ಮಂಟಪ ಅಂತ. ಇದು ನೃತ್ಯ ಮಂಟಪ. ಅಹಲ್ಯ ಹೋಳ್ಕರ್ ಅನ್ನೋರು ಇದನ್ನ ಕೆಲಸ ಮಾಡಿ, ರಾಣಿ ಅಹಲ್ಯ ಹೋಳ್ಕರ್. ಹೌದು, ಅವರು ಸುಮಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ನಂದಿ ಮಂಟಪ. ಈ ನಂದಿಯ ವಿಶೇಷತೆ ಅಂದರೆ ಎಲ್ಲ ಕಡೆ ನಂದಿಯ ಫೇಸಿಂಗು ನೇರವಾಗಿಲ್ಲ, ಸ್ವಲ್ಪ ವಕ್ರವಾಗಿದೆ. ವಕ್ರವಾಗಿದ್ದ ಕಾರಣ ಏನು ಅಂತ ಹೇಳಿದ್ರೆ ನಂದಿ ಮುಖ ಮಾತ್ರ ವಕ್ರವಾಗಿರೋದ್ರಿಂದ ಒಂದು ಕಣ್ಣಿಂದ ಈಶ್ವರನ ನೋಡ್ತಾರೆ, ಇನ್ನೊಂದು ಕಣ್ಣಿಂದ ಪಾರ್ವತಿ ಪರಮೇಶ್ವರ ಇಬ್ಬರಿಗೂ ಇದೇ ವಾಹನ. ಅದಕ್ಕೆ ನಂದಿ ಅದು ಸೂಚ್ಯವಾಗಿ ಇಬ್ಬರನ್ನು ನೋಡ್ತಾನೆ, ಇಬ್ಬರಿಗೊಬ್ಬರು ಸೇವೆ ಮಾಡ್ತಾನೆ ಅನ್ನೋದೆಷ್ಟು ನಂದಿ ಅಂತ ನೀವು ತಿಳ್ಕೊಬೇಕು. ನಂದಿ ಶಿಲ್ಪಿ ಅವನ ಚಾಕಚಕ್ಯದಲ್ಲಿ ಎಷ್ಟು ಅದ್ಭುತವಾಗಿದ್ದನ್ನು ಕಟ್ಟಿದ್ದಾನೆ. ಒಂದು ಕಣ್ಣಿನಲ್ಲಿ ಈಶ್ವರನ ನೋಡ್ತಾನೆ, ಒಂದು ಕಣ್ಣು ಅಲ್ಲಿ ಪಾರ್ವತಿ ದೇವಸ್ಥಾನ ಮಂಗಳಾರತಿ ಮಾಡಿ ಕಣ್ಣಲ್ಲಿ ಕಾಣುತ್ತೆ. ಇಷ್ಟು ಕಂಬಗಳ ಬಗ್ಗಿದ್ರೆ ಎಲ್ಲೂ ಇದು ತೊಂದರೆ ಆಗದಿದ್ದಾಗ ನೇರವಾಗಿ ದರ್ಶನ ಸಿಗುವಂಥ ವ್ಯವಸ್ಥೆ ಮಾಡಿದೆ. ಇದು ಶಿಲ್ಪಿಯ ವೈಚಿತ್ರ್ಯ. ಆಮೇಲೆ ಈ ನಂದಿದೇನಂದ್ರೆ ಇದು ಮೊನೋಲಿಥಿಕ್, ಏಕಶಿಲಾ, ಒಂದೇ ಶಿಲೆ, ಏಕಶಿಲೆಯಲ್ಲೇ ಮಾಡಿ 7 ಫುಟ್ ಉದ್ದ ಇದೆ. ಮತ್ತು ನಂದಿ ಮಂಟಪ. ಈ ರೀತಿ 5 ಮಂಟಪ ಸ್ಟೇಜ್ನಲ್ಲಿ ದೇವಸ್ಥಾನ ನಿರ್ಮಿತವಾಗಿದೆ. ಇದು ಪ್ರಾಕಾರದಲ್ಲಿ ಎಲ್ಲ ದೇವರುಗಳು ಇವೆ. ವಿಶೇಷವಾದರೆ ಅಷ್ಟ ದಿಕ್ಪಾಲಕರು ಅವರವರ ಮಡದಿ ಸಮೇತ, ಅವರ ವಾಹನ ಸಮೇತ ಇರೋದು ಇಡೀ ಕರ್ನಾಟಕದಲ್ಲಿ ಬಹುಶಃ ಎಲ್ಲೂ ಇಲ್ಲ. ಅಷ್ಟ ದಿಕ್ಪಾಲಕರು ಅವರವರ ವಾಹನ ಏನು, ಅವ್ರ ಹೆಂಡಂದ್ರು ಯಾರು, ಅದೆಲ್ಲ ಇಲ್ಲಿದೆ. ಅದನ್ನು ಜಸ್ಟ್ ನೋಡ್ಕೊತ ಬಂದ್ಬೇಡ. ಇಂದ್ರ ಇವೆಲ್ಲ ಬರ್ದ ಬಿಟ್ಟ ಅವ್ರಿಗೆಲ್ಲ ಗೊತ್ತಿರಿ. ಇಂದ್ರ ಅವನ ಶಚಿ ಅಂತಾರ, ಶಚಿದೇವಿ. ಆಮೇಲೆ ಐರಾವತ ಅವ್ರ ವಾಹನ. ಐರಾವತ ಇದ್ರು, ಐರಾವತ ಆನೆ ಟೈಪ್ ಇರುತ್ತೆ, ಅದು ಐರಾವತ ಅಂತ ಹೇಳಿದ್ರೆ. ಇಂದ್ರ ಶಚಿ ವಾಹನ, ಅವ್ರ ವಾಹನ ಸಮೇತ ಇಲ್ಲ. ಎಷ್ಟು ದಿಕ್ಪಾಲಕರು ಇಂದ್ರ. ಇದೇ ಒಂದು ಜಾಯಿಂಟ್ ಗೀಂಟ್ ಏನಿಲ್ಲ. ಒಂದೇ ಶಿಲೆಯಲ್ಲಿ
ದೀಪಸ್ತಂಭ ಇಲ್ಲಿ ಮೇಲೆ ಜಗಜ್ಯೋತಿ ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವ ಅಂತೆಲ್ಲ ಆಗುತ್ತಲ್ಲ, ಅವಾಗ ಹುಣ್ಣಿಮೆ ದಿವಸ ಕಡೆ ಕಾರ್ತಿಕ ದಿವಸ ಅಲ್ಲಿ ಮೇಲೆ ಇದು ದೀಪ ಹಚ್ಚಿ ಬರ್ತಾರೆ. ಇದು ಧ್ವಜ ಮಂಟಪ ಅಂತಿದೆ ಎರಡನೇದು. ರಥೋತ್ಸವ ಟೈಮ್ ಧ್ವಜಾರೋಹಣ ಅಂತ ಒಂದಿರುತ್ತೆ. ಅವಾಗ ಇದಕ್ಕೆ ಧ್ವಜ ಮಂಟಪ, ಇದು ದೀಪಸ್ತಂಭ. ಆಮೇಲೆ ಇಲ್ಲಿ ಎಲ್ಲ ಪ್ರತಿಯೊಂದು ಇದೆ. ಹಿಂದೆ ದೇವತೆಗಳು ಇಂದ್ರ, ವರುಣ, ಅಗ್ನಿ, ವಿಠೋಬ, ವಿಘ್ನೇಶ್ವರ, ಅಷ್ಟದಿಕ್ಪಾಲಕರು ಅವರ ವಾಹನದೊಂದಿಗೆ ಮತ್ತು ಮಡದಿಯವರೊಂದಿಗೆ ಇರುವಂತಹ ಏಕೈಕ ದೇವಾಲಯ ಬನವಾಸ ಕ್ಷೇತ್ರದಲ್ಲಿ ಇದೆ. ಇದು ಸೇವಕ ವೀರಭದ್ರ, ಇದು ಸದಾಶಿವ, ಇದು ಒಂದು ಈಶ್ವರ. ಎಲ್ಲಿ ಹೋದ್ರೆ ಒಂದು ಈಶ್ವರ ಬಸವಣ್ಣ ಪ್ರತೀತಿ. ಈಶ್ವರ ಇದ್ದರೆ ಬಸವಣ್ಣ ಇರಲೇಬೇಕು. ಏಕಶಿಲ. ಇದರಲ್ಲಿ ಮೂರು ಭಾಗ ಇದೆ. ಇದರಲ್ಲಿ ಕಂಬಗಳೊಂದು, ಮೇಲಿನ ಛತ್ ಒಂದು, 4 ಕಂಬಗಳು, ಇಷ್ಟೇ 3 ಭಾಗ. ನಟ್ಟು ಬೋಲ್ಟು ಏನೂ ಇಲ್ಲ, ಸಿಮೆಂಟ್ ಇಲ್ಲ, ಕಾಂಕ್ರೀಟ್ ಇಲ್ಲ. 400 ವರ್ಷ ಆಗಿದೆ. ಸ್ವಾಮಿ ಮಹಾರಾಜ ಅವನ ಕುಲದೇವರು ಮಧುಕೇಶ್ವರ, ಅವನು ಸದಾಶಿವ ನಾಯಕ ಅಂತ ಮಹಾರಾಜ ಆದದ್ದು. ಅವನು ಈ ತನ್ನ ಕುಲದೇವರಾದಂಥ ಮಧುಕೇಶ್ವರನಿಗೆ ರಥೋತ್ಸವ ಟೈಮ್ಲಿ ವಿಶೇಷ ಟೈಮ್ದಲ್ಲಿ ಮಹಾಮಂಗಳಾರತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಟ್ಟಂಥ ಉಡುಗೊರೆ ಇದು. ವಸಂತ ಮಾಸದಲ್ಲಿ ಇದನ್ನು ಕೊಟ್ಟದ್ದು. ಅದಕ್ಕೆ ವಸಂತೋತ್ಸವ ಅಂತಾರೆ ಚೈತ್ರ ಮಾಸದಲ್ಲಿ. ವಸಂತೋತ್ಸವದಲ್ಲಿ ಉತ್ಸವಮೂರ್ತಿಯನ್ನು ಕರ್ಕೊಂಡು ಮಾಡ್ತಾರೆ. ಇದು 3 ಭಾಗದಲ್ಲಿದೆ. ಒಂದು ಕೂತರಿಸ್ತಾ, ಇದು 4 ಕಂಬಗಳು, ಮೇಲೊಂದು ಛತ್ತು. ಇದು ರಿಮೂವಬಲ್ ಇದೆ. ನಟ್ಟಿಲ್ಲ, ಬೋಲ್ಟ್ ಇಲ್ಲ. ಅಮೃತೇಶ್ವರ, ಯಮನ ಹೆಂಡು ಯಾರು ಅಂತ ನೋಡ್ಬೇಕು. ಕೋಣ ವಾಹನ ಇರುತ್ತೆ. ಇದು ಪೂರ್ಣ ನಕ್ಷತ್ರಾಕಾರದಲ್ಲಿ ಇದೆ ಅಂತ ಈ ದೇವಸ್ಥಾನ. ಆನೆ ಕಪ್ಕೊಂಡು ನಿಂತಿದೆ. ಅಲ್ಲಿಗೆ ಕೆಳಗಡೆ ಎಲ್ಲ ಕಡೆ ಆನೆ ಇದೆ ನೋಡಿ. ಕೆಳಗಡೆಗೆ ಆನೆಗೀಶ್ವರ ಬಸವಣ್ಣ ಆನೆ ಸ್ಟಾರ್ ಶೇಪ್ ನೋಡಿ. ಸ್ಟಾರ್ ಶೇಪ್ ಅಂತ ನಕ್ಷತ್ರಾಕಾರ ಆಗಿದೆ. ಇದು ಏನಂದ್ರೆ ಕದಂಬರ ಡೈನಸ್ಟಿ ಎರಡನೇ ಶತಮಾನದಲ್ಲಿ ಆಗಿದೆ. ಕದಂಬರ ಟೈಮ್ನಲ್ಲಿ ಇರುವಾಗ ಬನವಾಸಿ ಕರ್ನಾಟಕದ ರಾಜಧಾನಿ ಆಗಿತ್ತು. ಹೌದು. ಮಯೂರ ಶರ್ಮ ಅವನ ಹೆಸರು. ಆಕ್ಚುಲಿ ಬ್ರಾಹ್ಮಣ ಮಯೂರ ಶರ್ಮ. ಆ ಮಯೂರ ಶರ್ಮ ತನ್ನ ಇದು ಕ್ಷತ್ರಿಯಕ್ಕೆ ಬಿಟ್ಟು ನನ್ನ ಈಗ ಕಾರ್ಯಕ್ರಮ ಮುಗಿಸ್ಕೊಂಬಂದ್ರ ಕೇದಾರೇಶ್ವರ ಅಂತ ಹೆಸರು. ಚಿಂತಾಮಣಿ ಗಣಪತಿ ಅಂತ ಕೆಲವರು ಹೇಳ್ತಾರೆ. ಕೋಲಾರ ಚಿಂತಾಮಣಿ ಅಂತ ಒಂದು ಊರಿದೆಯಲ್ಲ, ಅಲ್ಲೇ ಗಣಪತಿ ವಿಗ್ರಹ ಬಹಳ ಪ್ರಸಿದ್ಧವಾಗಿತ್ತು. ಅಲ್ಲಿ ನಾವು ಒಂದು ಯಾರೋ ಗಣಪತಿ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ್ರು. ಅದಕ್ಕೆ ಹೆಸರು ಚಿಂತಾಮಣಿ ಗಣಪತಿ ಅಂತ ಇರ್ತಾರೆ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಅಂತ ಹೆಸರು. ಅಷ್ಟದಿಕ್ಪಾಲಕರು ಹೇಳಿದ್ರ ಅಷ್ಟದಿಕ್ಪಾಲರಿಗೆ ಅವ್ರ ವಾಹನ ಮತ್ತು ವಾಹನ ಸಮೇತ ಹೆಂಡತಿ ಅವ್ರವ್ರ ಹೆಸರು ನನಗೂ ಗೊತ್ತಿಲ್ಲ. ಕೆಲವು ಗೊತ್ತ. ಇಂದ್ರ, ಶಚಿ, ಇದು ಯಮ, ಯಮಿ, ಕೋಣ. ಹಂಗೆ ಇಲ್ಲೇ ನೈಋತ್ಯ ದಿಕ್ಕು ಇದು ಮಾತ್ರ ಅದರ ಇದು ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಾರೆ. ಇಲ್ಲ ಇಲ್ಲ ಮೂರ್ತಿ ಇಲ್ಲ. ಇತ್ತು ಮೂರ್ತಿ ಇಲ್ಲ. ಖಾಲಿ ಇದೆ. ಪಾಣಿಪೀಠ ಖಾಲಿ ಇದೆ. ಯಾವಾಗ ಅದು ವಾಹನ ಅವ್ರದ್ದೇನು. ಇದು ವೆಂಕಟರಮಣ. ತಿರುಪತಿನೂ ಇಲ್ಲೇ ಇದೆ. ಎಲ್ಲಾನು ಇಲ್ಲೇ ಇದೆ ಕ್ಷೇತ್ರ. ಇದು ದಕ್ಷಿಣ ಕಾಶಿ. ಇದು ಸಾಮ್ಯ ಹೇಳ್ತಾರೆ. ಸೀತೆ, ಲಕ್ಷ್ಮಣ, ಆಂಜನೇಯ, ದತ್ತಪಾದಕ್ಕೆ ಉಮಾಮಹೇಶ್ವರ ದತ್ತಪಾದಕ್ಕೆ ಇದೆ. ಮಹಾಭಾರತದ್ದು ನೋಡಿ, ಒಂದರಲ್ಲಿ 2 ಆಗುತ್ತೆ ನೋಡಿ. ಹಿಂಗಾದ್ರೆ ಈ ಕಡೆಗೂ ಬರುತ್ತೆ, ಆ ಕಡೆಗೂ ಬರುತ್ತೆ. ಒಂದೇ ದೇಹಕ್ಕೆ ಎಲ್ಲ ಕಡೆ ಮಾಡ್ತಾರೆ. ಎಲ್ಲ ಮೂಲಿಗೆ ಮಾಡಿರ್ತಾನೆ ನೋಡಿ. ಈ ಕಡೆ ನೋಡಿದ್ರು ಬಸವಣ್ಣ, ಆ ಕಡೆ ನೋಡಿದ್ರು ಬಸವಣ್ಣ. ಹಂಗೆ ಪೂರ್ಣ ಈ ಕಡೆ ನೋಡಿದ್ರೆ ಒಂದೇ ಮೃಗ. ಇಲ್ಲ ಇದು ನೋಡ್ರಿ ಈ ಕಡೆಗೆ ಸೂರ್ಯನಾರಾಯಣ, ವರುಣ, ಸೂರ್ಯನಾರಾಯಣ, ಬಸವಲಿಂಗೇಶ, ಅರ್ಧ ಗಣಪತಿ.
ಅಲಂಕಾರ ಮಾಡ್ಯಾರ. ಅದು ಆಕ್ಚುಲಿ ಇರೋದು ಈ ರೀತಿ ಇದೆ, ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ ಈ ರೀತಿ ಇದೆ. ಇವತ್ತು ಅಲಂಕಾರ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ಹಿಂಗಿದೆ. ಈ ಕಡೆ ಪೋರ್ಷನ್ ಇಲ್ಲೇ ಇಲ್ಲ, ಈ ಕಡೆ ಬಲ ಅಥವಾ ಎಡಗಡೆ ಭಾಗ ಇಲ್ಲ, ಬೆನ್ನ ಆಗಿಲ್ಲ. ಬಹುಶಃ ಉದ್ಭವಮೂರ್ತಿ ಅಂತ ಅಂತಾರೆ ಇಲ್ಲೇ. ಉಳಿದ ಅರ್ಧ ಭಾಗ ಕಾಶಿಯಲ್ಲಿದೆ ಅಂತ ಪ್ರತೀತಿ. ಕಾಶಿ ಯಾತ್ರೆ ಮಾಡಿದವರು ನೋಡ್ಬೇಕು ಅದು ಹೌದಲ್ಲ ಅಂತ ನಿಂತಿದೆ. ಕಾಶಿಗೆ ಹೋದ್ರೆ ಸಂಕಟ ಬುದ್ಧಿ ಗಣಪತಿ ಹೋಗ್ತಾರೆ, ಭಾಳ ಚೆನ್ನಾಗಿ ನಡ್ಕೋತಾರೆ. ಹಂಗೆ ಇಲ್ಲಿ ಬನವಾಸಿಗೆ ಅರ್ಧ ಗಣಪತಿನ ಹರಕೆ ಕಟ್ಕೊಬೋದು, ಸರಿ ಮಾಡ್ಕೊಬೋದು. ಅದ್ರ ಸರಿ ಕಟ್ಟಿ ಗಣ ಹೋಗೋದು ಮಾಡೋದೆಲ್ಲ ಹಿಂಗೆ ಮಾಡ್ತಾರೆ. ಅವ್ರೇನು ಹರಕೆಗಳು ಎಲ್ಲ ಕಲಿಸ್ತಾವ ಅಂತ ಹೇಳಿ ಇದನ್ನ ಬೇಡ್ಕೋತಾರೆ. ಅರ್ಧ ಮಹಾಗಣಪತಿ ಏನೇ ತಮ್ಮ ಬೇಡಿಕೆ ಇದ್ದು ಕೇಳ್ಕೋಬಹುದು, ನಡೆಸ್ಕೊಡ್ತಾರೆ. ಅದು ನಂತರ ಗಣ ಹೋಮ ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಸತ್ಯ ಗಣಪತಿ ಅಂತ ಆ ರೀತಿ. ಇದು ಪರಶುರಾಮ. ಪರಶುರಾಮ ಗೊತ್ತಾಗಿದೆ ಅಂತ. ಇದು 1.5 ವರ್ಷ ಹಿಂದಿಂದ ಅಂತ. 1,500 ವರ್ಷದ ಹಿಂದಿನ ಆದಿಶೇಷ ಶ್ರೀ ಕೇಶವ ಕುಬೇರ ಆಶ್ಲೇಷ ಬಲಿ ಇಂಥವೆಲ್ಲ ಮಾಡ್ಬೇಕಾದ್ರೆ ಮಾಡ್ತೀನಿ. ನಾಗಪ್ಪಲ್ಲಿ ಮಕ್ಕಳು ದೇಶವೆಲ್ಲ ಬಿಡ್ಕೊಂಡಿರ್ತಾರೆ. ಮತ್ತಿವು ನಾಗರಬೇಕು. ಈಗ ಇದ್ರೊಳಗೆಲ್ಲ ಒಂದು ಹಲ್ಲಿ ಇದು ಮಾಡಿದ್ರೆ ಇಲ್ಲಿ ಹಾವು ಕಡ್ದು ಏನಾರು ಮಾಡಿದ್ರೆ ಹಾವಿಂದ ಏನಾರ ಒಂದು ದೋಷ ಇದ್ದವ್ರಿಗೆ, ನಾಗದೋಷ ಇದ್ದವರಿಗೆ ಈ ಹಾವಿನ ಮುಟ್ಬಿಟ್ರೆ ನಾಗದೋಷ ಹೋಗುತ್ತೆ. ಹಲ್ಲಿದಲ್ಲಿ ನೀವು ಮಾಡಿರಿ ಅಂತ ಅನುಮಾನ ಇದೆಯಾ? ಮಾಡಿದ್ರೆ ಇದನ್ನ ಮುಟ್ಟಿದ್ರೆ ನೀವು ಹಂಗ ನೋಡೋ ಕಾಣೋದಿಲ್ಲ, ದೂರ ಬಹಳ ಇದನ್ನ ಮುಟ್ಟಿ ನೋಡ್ಬೇಕು ಅಂತದೆ. ಶಿಖರ ನೋಡಿದ್ರೆ ಇದು ಸಂಪೂರ್ಣ ಆತ ನಿಮ್ಮ ಯಾತ್ರೆ ಅಂತ. ಚೆನ್ನಾಗಿದೆ, ಕಾಣಿಸ್ತಾ? ಅದು ತುದಿ ಅಷ್ಟೇ. ಆಮೇಲೆ ನಿಮ್ ಕಡ್ಲೆ ಹನುಮಾನ್ ಹೇಳಿದ್ರ, ನಿಮ್ಗೊಂದು ಸ್ಪೆಷಲ್ ಹೇಳ್ತೀನಿ. ಎಲ್ಲೇ ಯಾವ್ದಿಲ್ಲಿ ಇದು ಇದೇನ ನೋಡಿ, ಏನ್ ಅಬ್ಸರ್ವ್ ಮಾಡಿ, ಏನ್ ಕಾಣುತ್ತೆ ನಿಮ್ಗೆ? ಕಡ್ಲೆ ತಿಂತ ಇದೆ ಮಾರುತಿ, ಕೈಲಿ ಕಡ್ಲೆ ಹಿಡ್ಕೊಂಡು ತಿಂತ ಇದೆ. ಇದು ಕಬ್ಬು ಹಿಡ್ಕೊಂಡು ತಿಂತ ಇದೆ, ಕಬ್ಬಿನ ಮಾರುತಿ ಅಂತ. ಹೌದು, ಕಬ್ಬಿದೆ ನೋಡಿ. ಕಡೆ ಆಯ್ತು, ಮಂಗಳಾರತಿ ಬಂತು. ಮಂಗಳಾರತಿ ಕರೆಕ್ಟ್ ಟೈಮಿಗೆ ಮುಗಿಸಿದ್ವಿ. ಹಂಗಲ್ಲ, ಚಕ್ರವ್ಯೂಹ ಅಭಿಮನ್ಯು ಬಲಿ ಆಗಿದ್ದ ಅದೇ ರೀತಿ ದ್ರೋಣಾಚಾರ್ಯರು ಅದನ್ನ ಮಾಡ್ಬಿಟ್ರು. ಯಾವ ತರ ಒಳಗೇನ ಹೋಗ್ಬಿಟ್ಟ, ಬರೋದು ಗೊತ್ತೇ ಇಲ್ಲ, ಮತ್ತೆ ಸಿಕ್ಕಾಗ್ಬಿಟ್ಟ. ನೋಡಿ ಎಷ್ಟು ಇದು ಅಂತ, ಅದೆಲ್ಲೂ ಹೊರಗೆ ಬರಕ್ ಚೆನ್ನಾಗಿದೆ.